ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಪ್ರಾನ್ ರೆಸಿಪಿ. ಪ್ರಾನಿಗೆ ಸಿಗಡಿ, ಎಟ್ಟಿ ಅಂತ ಸಹ ಕರಿತೇವೆ. ಇದರ ರೆಸಿಪೀಸ್ ಎಲ್ಲವೂ ಚೆನ್ನಾಗಿ ಆಗ್ತದೆ. ಹೆಚ್ಚಿನವರಿಗೆ ಪ್ರಾನ್ ತುಂಬ ಇಷ್ಟ ಇರ್ತದೆ. ಅನೇಕ ರೀತಿಯಲ್ಲಿ ಸಿಗಡಿಯಿಂದ ರೆಸಿಪೀಸ್ ಮಾಡಬಹುದು. ಇವತ್ತು ಸಿಂಪಲ್ ಮೆಥಡಲ್ಲಿ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆ ಇಲ್ಲ, ಸುಲಭವಾಗಿ ಇದನ್ನು ಮಾಡಬಹುದು. ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಒಂದು 500 ಗ್ರಾಮ್ ಅಷ್ಟು ಸಿಗಡಿ ಮೀನನ್ನು ಈ ಕರಿಗೆ ಬಳಸ್ತಾ ಇದ್ದೇನೆ. ಇದು ಮೀಡಿಯಂ ಸೈಜ್ ಇದು ಪ್ರಾನ್. ಇದನ್ನು ಕ್ಲೀನ್ ಮಾಡಿ ಇಲ್ಲಿ ತೊಳೆದಿಟ್ಟಿದ್ದೇನೆ. ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಅನ್ನು ಸೇರಿಸಿ ಮ್ಯಾರಿನೇಟ್ ಮಾಡೋಣ. ರುಚಿಗೆ ಉಪ್ಪು, ಸ್ವಲ್ಪ ಅರಿಶಿನ ಹುಡಿ, ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಹುಡಿ ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಹುಡಿಗಳು ಪ್ರಾನ್ ಜೊತೆಗೆ ಚೆನ್ನಾಗಿ ಸೇರಿಕೊಳ್ಬೇಕು. ಟೈಮ್ ಇದ್ರೆ ನೀವು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡ್ಬೋದು, ಇಲ್ಲದಿದ್ರೆ ಒಂದು 10 ನಿಮಿಷ ಆದರೂ ಈ ಥರದಲ್ಲಿ ಮ್ಯಾರಿನೇಟ್ ಮಾಡಿ ಇಡುವ. ನಮ್ಮ ಮಸಾಲೆ ತಯಾರಾಗುವವರೆಗೆ ಇದನ್ನು ಇಲ್ಲಿ ಇಡುವ. ನೆಕ್ಸ್ಟ್ ಈಗ ಗ್ಯಾಸಿದು ಫ್ಲೇಮ್ ಆನ್ ಮಾಡಿ ಪ್ಯಾನನ್ನು ಇಟ್ಟಿದ್ದೇನೆ. ಅದರಲ್ಲಿ ಒಂದು 3 ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆ ಬಿಸಿಯಾಗಿದೆ ಇಲ್ಲಿ. ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು ಕಾಳನ್ನು ಸೇರಿಸಿ 1 ನಿಮಿಷ ನಾವು ಇದನ್ನು ಫ್ರೈ ಮಾಡಬೇಕು. ಇದಕ್ಕೀಗ ಒಂದು 2 ಸೀಳಿದ ಕಾಯಿ ಮೆಣಸನ್ನು ಸೇರಿಸುವ. ಜೊತೆಗೆ ಒಂದು 10 ಬೆಳ್ಳುಳ್ಳಿದು ಬೀಜ, 1 ಇಂಚಷ್ಟು ಶುಂಠಿಯನ್ನು ತುಂಡು ಮಾಡಿ ಸೇರಿಸಿದ್ದೇನೆ. ಪುನಃ ಇದನ್ನು ಫ್ರೈ ಮಾಡುವ. ಇದನ್ನು ಇಲ್ಲಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಬೇಕು. ನೋಡಿ, ಇಷ್ಟು ಫ್ರೈ ಆದ ಮೇಲೆ ಇದರಲ್ಲಿ ಒಂದು 2 ನೀರುಳ್ಳಿ ಕಟ್ ಮಾಡಿದ್ದು ಸೇರಿಸುವ. ಇದನ್ನು ಸಹ ಎಣ್ಣೆಯಲ್ಲೇ ಫ್ರೈ ಮಾಡುವ. ನಂತರ ಇದು ಗ್ರೈಂಡ್ ಮಾಡಲಿಕ್ಕಿದೆ, ಹಾಗಾಗಿ ನೀರುಳ್ಳಿಯನ್ನು ನಾನು ರಫ್ ಆಗಿ ಇಲ್ಲಿ ಕಟ್ ಮಾಡಿದ್ದೇನೆ. ನೀರುಳ್ಳಿ, ಹಸಿಮೆಣಸು ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಈಗ ಇದಕ್ಕೆ ನೋಡಿ ಒಂದು 2 ಟೊಮೆಟೊಗಳನ್ನು ಕಟ್ ಮಾಡಿದ್ದು ಸೇರಿಸ್ತಾ ಇದ್ದೇನೆ. ಟೊಮೆಟೊ ಸೇರಿಸಿ ಈ ನೀರುಳ್ಳಿ ಜೊತೆಗೆ 1-2 ನಿಮಿಷ ನಾವು ಫ್ರೈ ಮಾಡಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಹಾಗಾಗಿ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮುಚ್ಚಿ ಬೇಯಿಸುವ. ಈಗ ನೋಡಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಟೊಮೆಟೊ ಬೇಯಿಸಿದ್ದು ಆಗಿದೆ. ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡಿದ್ದೇನೆ. ತಣ್ಣದ ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಇದನ್ನು ಗ್ರೈಂಡ್ ಮಾಡಬೇಕು. ಫೈನ್ ಆಗಿದ್ದು ಪೇಸ್ಟ್ ಮಾಡಬೇಕು. ನೋಡಿ, ಈಗ ಅದೇ ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಅದರಲ್ಲಿ ಒಂದು 2 ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸುವ. ಈಗ ಈ ಎಣ್ಣೆಯಲ್ಲಿ ನಾವು ಪೇಸ್ಟ್ ಮಾಡಿಟ್ಟ ಮಸಾಲೆಯನ್ನು ಸೇರಿಸಿ ಫ್ರೈ ಮಾಡುವ. 2-3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರದಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ಮೇಲೆ ಇಲ್ಲಿ ಆಯಿಲ್ ಸಪ್ರೇಟ್ ಆಗಿದೆ. ಇಷ್ಟಾಗುವಾಗ ಇದರಲ್ಲಿ 1 ಕಪ್ ಅಷ್ಟು ನೀರನ್ನು ಸೇರಿಸಬೇಕು. ಮಸಾಲೆ ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನೇ ಇದಕ್ಕೆ ಹಾಕಿದ್ದೇನೆ. ಈಗ ಇದಕ್ಕೆ ಕೆಲವು ಹುಡಿಗಳನ್ನು ಸೇರಿಸುವ. ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಹುಡಿ, 1 ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನ್ ಜೀರಿಗೆ ಹುಡಿ, ಒಂದು 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಹುಡಿಯನ್ನು ಸೇರಿಸಿ ಮಿಕ್ಸ್ ಮಾಡುವ. ಒಳ್ಳೆ ಮಾಡಿ ಇದನ್ನು ಫ್ರೈ ಮಾಡಬೇಕು. ಈ ಥರದಲ್ಲಿ ಹುಡಿಗಳು ಚೆನ್ನಾಗಿ ಮಸಾಲೆ ಜೊತೆಗೆ ಬೆರಿಬೇಕು. ಫ್ಲೇವರ್ ಇದೆಯಲ್ಲ ಮಸಾಲೆಗೆ ಬರಬೇಕು. ಈಗ ನೋಡಿ, ಆಗಲೇ ಮ್ಯಾರಿನೇಟ್ ಮಾಡಿದ್ದ ಪ್ರಾನನ್ನು ಇದಕ್ಕೆ ಸೇರಿಸಬೇಕು. ಒಳ್ಳೆ ಮಾಡಿ ಇದನ್ನು ಮಸಾಲೆ ಜೊತೆಗೆ ಮಿಕ್ಸ್ ಮಾಡುವ. ಸ್ವಲ್ಪ ಉಪ್ಪನ್ನು ಪುನಃ ಸೇರಿಸುವ. ನೆನಪಿಡಿ, ನಾವು ಆಗ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸಿರುವುದರಿಂದ ಈಗ ಸ್ವಲ್ಪ ಸೇರಿಸಿದರೆ ಸಾಕಾಗ್ತದೆ. ಸಾಧಾರಣ ಇದಕ್ಕೆ 1.5 ಕಪ್ ಅಷ್ಟು ನೀರನ್ನು ಸಹ ನಾನೀಗ ಸೇರಿಸಿದ್ದೇನೆ. ಮಿಕ್ಸ್ ಮಾಡಿ ಇದನ್ನು ಕುದಿಸಬೇಕು. ಮಸಾಲೆಗೆ ಒಳ್ಳೆ ಕುದಿ ಬಂದು ಪ್ರಾನ್ ಚೆನ್ನಾಗಿ ಬೇಯಬೇಕು. ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷಗಳ ಕಾಲ ಈ ಪ್ರಾನನ್ನು ಬೇಯಿಸಿದ್ದೇನೆ. ಮುಚ್ಚಳ ಕೂಡ ಇಲ್ಲಿ ತೆಗೆದಿದ್ದೇನೆ. ಮಸಾಲೆಗೆ ಒಳ್ಳೆ ಕುದಿ ಬರ್ತಾ ಇದೆ. ಪ್ರಾನ್ ಕೂಡ ಚೆನ್ನಾಗಿ ಬೆಂದಿದೆ. ಇಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ನಿಮಗೆ ಡ್ರೈ ಬೇಕಾದರೆ ಇನ್ನೊಂದು 5 ನಿಮಿಷ ನೀವು ಇದನ್ನು ಕುದಿಸಿ ಡ್ರೈ ಮಾಡ್ಬೋದು. ಕೊನೆಯದಾಗಿ ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಗರಂ ಮಸಾಲೆ ಹುಡಿಯನ್ನು ಸೇರಿಸುವ. ಒಳ್ಳೆ ಮಾಡಿ ಮಿಕ್ಸ್ ಮಾಡುವ ಹಾಗೂ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡುವ. ಇವಾಗ ನೋಡಿ, ಇದು ರೆಡಿಯಾಗಿದೆ. ಇದೆ ಒಳ್ಳೆ ಘಮ ಪರಿಮಳ ಸಹ ಬರ್ತಾ ಇದೆ. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತ. ಯಾರಿಗೆ ಪ್ರಾನ್ ಕರಿ ಇಷ್ಟ ನೋಡಿ ಅವರು ಈ ರೀತಿ ಒಂದ್ಸಲ ಮಸಾಲೆ ಹಾಕಿ ಟ್ರೈ ಮಾಡಿ. ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ನನ್ನ ರೆಸಿಪಿಯನ್ನು ಎಲ್ಲರ ಜೊತೆಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.